ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆಯಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಮಳೆ ಸಂಬಂಧಿತ ಅನಾಹುತಗಳು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇನ್ಫ್ಯಾಕ್ಟ್ ಇದರ ನಡುವೆ ಮತ್ತೆ ಮಳೆಯ ಅಲರ್ಟ್ ಅನ್ನು ಕೊಡಲಾಗ್ತಾ ಇದೆ. ಮುಂದಿನ 3 ಗಂಟೆ ಭಾರಿ ಮಳೆ ಬೆಂಗಳೂರಿನಲ್ಲಿ ಆಗಬಹುದು ಅನ್ನೋ ಪ್ರೆಡಿಕ್ಷನ್ ಹವಾಮಾನ ಇಲಾಖೆಯಿಂದ ಬರ್ತಾ ಇದೆ. ಭಾರಿ ಮಳೆಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ಕೂಡ ಮುಂದಿನ 3 ಗಂಟೆಗಳ ಕಾಲ ತುಂಬಾ ಎಚ್ಚರದಿಂದ ಇರಿ, ಮುಂಜಾಗ್ರತಾ ಕ್ರಮವನ್ನು ವಹಿಸಿ. ಇನ್ಫ್ಯಾಕ್ಟ್ ಗುಡುಗು ಮಿಂಚು ಸಹಿತ 40 ಕಿಲೋಮೀಟರ್ ವೇಗದಲ್ಲಿ ಈಗಾಗಲೇ ಗಾಳಿ ಬೀಸ್ತಾ ಇದೆ. ಇನ್ನೂ ವಿಪರೀತವಾಗಿ ಮಳೆ ಆಗಬಹುದು. ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಕೃತಕ ಪ್ರವಾಹದ ಸನ್ನಿವೇಶ ನೋಡಿ. 48 ಪ್ರದೇಶಗಳಲ್ಲಿ ಕೃತಕ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆಗೆ ನೀರು ನುಗ್ಗಿ ಬಹಳ ಸಮಸ್ಯೆ ಆಗಿದೆ. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೇಗೆ ಇದು ಬೆಂಗಳೂರ ಅಥವಾ ಯಾವುದಾದ್ರೂ ಬೇರೆ ಪ್ರದೇಶದ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅನ್ನೋಷ್ಟು ಭಯಾನಕವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ರೈಲ್ವೆ ಅಂಡರ್ಪಾಸ್ಗಳಂತೂ ಬಹಳ ಯಮಸ್ವರೂಪಿಯಾಗಿ ಬದಲಾಗಿದೆ. ಕೃತಕ ವಾಟರ್ಫಾಲ್ ರೀತಿ ಪರಿಸ್ಥಿತಿ ಇದೆ. ರಾಜ ಕಾಲುವೆಯ ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಜಾಗ ಇಲ್ಲದೆ ಹಾಗೂ ಅವೈಜ್ಞಾನಿಕವಾಗಿ ಕೆಲವು ಸ್ಟ್ರಕ್ಚರ್ಗಳ ನಿರ್ಮಾಣ ಇವತ್ತು ಇಂಥ ಡೆಡ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಏಕಾಏಕಿ ಈ ಪ್ರಮಾಣದಲ್ಲಿ ನೀರು ಕೆಳಗಡೆ ಹರಿದು ಬಂದಾಗ ಆಬ್ವಿಯಸ್ಲಿ ಅಲ್ಲಿ ಕೃತಕ ನೆರೆಯ ಸನ್ನಿವೇಶ ಅಂತ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಏರ್ಪೋರ್ಟ್ ರಸ್ತೆ ಹೇಗೆ ನೀರು ಹರಿತಾ ಇದೆ. ಮಿನಿ ನದಿಯ ರೂಪದಲ್ಲಿ ರಸ್ತೆ ಕಾಣಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ರಸ್ತೆ ಮೇಲೆ ಎಷ್ಟಡಿ ನೀರು ನಿಂತಿದೆ, ಜಲಾವೃತ ಆಗಿದೆ, ಜಲದಿಗ್ಬಂಧನಂತಹ ಪರಿಸ್ಥಿತಿ ಬೆಂಗಳೂರಿನ ಹಲವು ಭಾಗಗಳಲ್ಲಿದೆ. ಏರ್ಪೋರ್ಟ್ ರಸ್ತೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಇಲ್ಲೂ ಕೂಡ ಭಾಳ ಸಮಸ್ಯೆ ಆಗಿದೆ. ಸ್ವಲ್ಪ ವರ್ಷಗಳ ಹಿಂದೆ ಏರ್ಪೋರ್ಟ್ಗೂ ಕೂಡ ನೀರು ನುಗ್ಗಿದ್ದು ನಿಮಗೆಲ್ಲ ನೆನಪಿದೆ ಇದೆ. ಸೊ ಆ ನೆನಪು ಮಾಸೋ ಮುನ್ನವೇ ಮತ್ತೊಂದು ಸಲ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. BL ರಸ್ತೆ ಹೇಗಿದೆ ಅನ್ನೋದರ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ ರಸ್ತೆ ಜಲಾವೃತ ಆಗಿದೆ. ವಾಹನ ಸವಾರರ ಪರದಾಟ, ಬೈಕ್ಗಳು ಕೆಟ್ಟು ನಿಂತು ಆಫ್ ಆಗಿ ಭಾಳ ಸಮಸ್ಯೆಗಳನ್ನು ಟೂ ವೀಲರ್ಸ್ ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಇನ್ನೂ ಇದೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ಚಿತ್ರಣ, ಭಿನ್ನವಾಗಿಲ್ಲ. ಸುಮ್ನಹಳ್ಳಿ ಫ್ಲೈಓವರ್ ಕೆಳಗೆ ಇಲ್ಲೂ ಅಷ್ಟೇ ಪ್ರತಿ ಸಲ ಮಳೆ ಬಂದಾಗಲೂ ಈ ರಾಜಕಾಲುವೆ ನೀರು ಓವರ್ಫ್ಲೋ ಆಗುತ್ತೆ. ಒಂದು ಕೊಳಕು ಈಜು ಕೊಳದ ನಿರ್ಮಾಣ ಆಗುತ್ತೆ. ಅಷ್ಟು ಗಲೀಜಾಗ್ಬಿಡುತ್ತೆ ಕೇವಲ ಒಂದು 10-20 ನಿಮಿಷ ಜಾಸ್ತಿ ಮಳೆ ಬಂದರೆ. ಈ ಸುಮ್ನಹಳ್ಳಿ ಭಾಗದಲ್ಲಂತೂ ಇದು ಪ್ರತಿ ಸಲದ ಸಮಸ್ಯೆ. ಇನ್ಫ್ಯಾಕ್ಟ್ ಅಲ್ಲಿ ಸುಮಾರು ಜನ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸುಮಾರು ಜನರ ಬೈಕು ಕಾರಂತೂ ಡ್ಯಾಮೇಜ್ ಆಗೇ ಆಗುತ್ತೆ ಪ್ರತಿ ಸಲ ಕೂಡ. ಆಮೇಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ಅಂತೂ ಜನ ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ಸವಾರರ ಪರದಾಟ ಕಂಟಿನ್ಯೂ ಆಗ್ತಾ ಇದೆ. ಸುಮ್ನಹಳ್ಳಿ, ನಾಯಂಡಹಳ್ಳಿ ಇಲ್ಲೆಲ್ಲವೂ ಕೂಡ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ. ಮುಖ್ಯಮಂತ್ರಿ ಹಾಗೂ DCM ಇಬ್ಬರು ಕೂಡ ಹೋಗಿ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟರು. ಉಪಯೋಗ ಆಯ್ತಾ ಕೇಳಿದ್ರೆ ಇಲ್ಲ. KP ಅಗ್ರಹಾರ ಮಳೆ ನೀರಿನಲ್ಲಿ ಬೈಕ್ ಮುಳುಗಿದೆ. ಬೈಕ್ ಸವಾರರ ಪೀಕ್ಲಾಟ ಯಾರಿಗೂ ಹೇಳತೀರದಾಗಿದೆ. ಬೈಕ್ ಮಾಲೀಕರ ಪೀಕ್ಲಾಟ ಯಾರಿಗೂ ಹೇಳತೀರದಾಗಿದೆ. ಬಿಕಾಸ್ EMI ಕಟ್ಟಿ ಒಂದು ಬೈಕ್ ತೊಗೊಂಡಿರ್ತಾರೆ, ತಿಂಗಳು ಕಟ್ತಾರೆ. ಬಟ್ ಅದರ ನಡುವೆ ಒಂದು ಮಳೆ ಬೈಕ್ನ ಇಂಜಿನಿಗೆ ಹಾನಿ ಮಾಡೋದು, ಬೇರೆ ಭಾಗಕ್ಕೆ ಪಾರ್ಟ್ಸಿಗೆ ಹಾನಿ ಮಾಡೋದು, ಇದೆಲ್ಲ ಆಗುತ್ತೆ. ಇನ್ನೊಂದು ಕಡೆಗೆ ಮರ ಬಿದ್ದ ಪರಿಣಾಮ ಬಸವೇಶ್ವರ ನಗರದಲ್ಲಿ ಸಮಸ್ಯೆ ಆಗಿದೆ. ಬೃಹದಾಕಾರದ ಮರಗಳು ಏಕಾಏಕಿ ಬೀಳ್ತಾ ಇರೋದ್ರಿಂದ ಒಂದು ಆ ಸ್ಟ್ರಕ್ಚರ್ಗಳಿಗೂ ಹಾನಿ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಆ ಮರ ಬಿದ್ದು 2-3 ದಿನ ಆದರೂ ಅದನ್ನು ತೆರವು ಮಾಡಿದೆ. ವಾಹನ ಸವಾರರಿಗೂ ಕೂಡ ಸುಗಮ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಫ್ಲೈಓವರ್ಗಳ ಮೇಲೆ ಕೂಡ ನೀರು ನಿಂತಿದೆ. ಇದು ಸಹಕಾರ ನಗರ. ರಸ್ತೆ ಮೇಲೆ ನೀರು ನಿಂತಿರೋ ಪರಿಣಾಮ ಸ್ಲೋ ಮೂವಿಂಗ್ ಟ್ರಾಫಿಕ್ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ 1 ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿರುವಂಥದ್ದು. ಬೆಂಗಳೂರಿನ CID ಕಚೇರಿ ಮುಂದಿರುವಂಥ 2 ಭಾಗದ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿದ್ದು ವಾಹನ ಸವಾರರು ಆ ರಸ್ತೆಗಳಲ್ಲಿ ಹೋಗಲಿಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ವಿಶೇಷ ಅಂದರೆ ಇವತ್ತು ರ್ಯಾಡಿಷನ್ ಬ್ಲೂ ಹೋಟೆಲ್ನಲ್ಲಿ CLP ಮೀಟಿಂಗ್ ನಡೀತಿದ್ದು ಅವರ ವಾಹನಗಳು ಕೂಡ ರಸ್ತೆಗಳಲ್ಲಿ ನಿಲ್ಲಿಸಿರುವಂಥದ್ದು. ಆ ರಸ್ತೆಗಳಲ್ಲಿ ನಿಲ್ಲಿಸಿರುವಂಥ ವಾಹನಗಳೆಲ್ಲವೂ ಕೂಡ
ನೀರಿನಲ್ಲಿ ನಿಂತಿರುವಂಥದ್ದು. ಅದೇ CIDನ ಎರಡೂ ಭಾಗಗಳಲ್ಲೂ ಕೂಡ ಸಾಕಷ್ಟು ವಾಹನಗಳು ಓಡಾಡ್ತಿವೆ. ಅವರೆಲ್ಲರೂ ಕೂಡ ಒಂದು ರೀತಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಮೊಣಕಾಲುದ್ದ ನೀರು ಈ ಭಾಗದಲ್ಲಿ ನಿಂತಿರೋದ್ರಿಂದ ಆಟೋ ಬೈಕ್ಗಳೆಲ್ಲರೂ ಕೂಡ ಆ ರಸ್ತೆಗಳಲ್ಲಿ ಹೋಗಲಿಕ್ಕೆ ಪರದಾಡ್ತಿರುವಂಥದ್ದು. ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಸುರಿದ ಮಳೆಗೆ ಬೆಂಗಳೂರಿನ CID ಮುಂದಿರುವಂಥ ರಸ್ತೆಗಳ ಎರಡೂ ಮುಖದಲ್ಲೂ ಕೂಡ ನೀರು ಕೆರೆಯಂತಾಗಿರುವಂಥದ್ದು. ಹಾಗಾಗಿ ಸಂಜೆಯಿಂದ ಈ ರಸ್ತೆಯಲ್ಲಿ ಓಡಾಡುವಂಥ ವಾಹನಗಳಿಗೆ, ವಾಹನ ಸವಾರಿಗೆ ಬಹಳ ದೊಡ್ಡ ಮಟ್ಟದ ಕಿರಿಕಿರಿ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿ ಮತ್ತೆ ಮಳೆ ಸುರಿದೆ ಈ ರಸ್ತೆಗಳಲ್ಲಿ ಓಡಾಡೋದು ಕೂಡ ತುಂಬ ಕಷ್ಟದ ವಾತಾವರಣ ಈಗ ಈ ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಪರಮೇಶ್ವರ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನೋಡ್ತಾ ಇದ್ದೀರಾ, ಬೆಂಗಳೂರಿನ ವಿವಿಧ ಭಾಗದಲ್ಲಿ ಇನ್ನೂ 3 ಗಂಟೆ ಮಳೆ ಅಂತ ಇದ್ದಾರೆ. ಇನ್ನೇನು ಸಮಸ್ಯೆ ಆಗುತ್ತೋ ಅನ್ನೋ ಭಯ ಅಂತೂ ಇದ್ದೇ ಇದೆ. ಭಯಾನಕ ಸನ್ನಿವೇಶ. ಮಳೆ ಅಂದರೆ ಕೆಲವು ಭಾಗದ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ ಆರಂಭದಲ್ಲೇ. ಮತ್ತು ಪ್ರತಿ ವರ್ಷ ಇದೇ ಸುದ್ದಿ ಇರುತ್ತೆ. ಪ್ರತಿ ವರ್ಷ ಸಮಸ್ಯೆ ಚೇಂಜ್ ಆಗಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಬಟ್ ರಿಯಾಲಿಟಿ ನೋಡಿದ್ರೆ ಬೇರೆನೆ. BBMP ಅಧಿಕಾರಿಗಳ ಪೂರ್ವ ಸಿದ್ಧತೆ ಅಂತ ಹೇಳಿ ಜನವರಿಯಿಂದ ಮೀಟಿಂಗ್ ಮಾಡ್ತಾರೆ. ಬಟ್ ಆ ಮೀಟಿಂಗ್ ಬರೀ ಟೀ ಕುಡಿದು ಬಿಸ್ಕೆಟ್ ತಿಂದು ಎದ್ದೋಗಕ್ಕೆ ಸರಿ ಆಗ್ತಾ ಇದೆ.